ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡಿ ಸಾಕಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ನಿಮಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ. ನಿಮ್ಮೆಲ್ಲರಲ್ಲಿರುವಂತಹ ಪ್ರಶ್ನೆ ಏನಂದರೆ, ಗೃಹಲಕ್ಷ್ಮಿ ಯೋಜನೆಯ 12, 13ನೇ ಕಂತಿನ ಹಣ ಯಾವಾಗ ಬರುತ್ತೆ? ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಂತ ಹೇಳ್ತಿದ್ದಾರೆ? ಯಾವಾಗ ನೋಡಿದ್ರು ಒಂದು ವಾರದೊಳಗಡೆ ಜಮಾ ಮಾಡ್ತೀವಿ, ಕೆಲವೊಂದು ತಾಂತ್ರಿಕ ದೋಷ ಇದೆ, ಈ ರೀತಿಯಾಗೆಲ್ಲ ಒಂದು ಹೇಳಿಕೆ ಕೊಡ್ತಿರ್ತಾರೆ. ಯಾವಾಗ ಬರುತ್ತೆ, ಏನು, ಇವೆಲ್ಲದ್ರ ಬಗ್ಗೆ ಮಾತಾಡೋಣ. ಮಹಿಳೆಯರಾದ್ರೆ ರೊಚ್ಚಿಗೆದ್ದಿದ್ದಾರೆ ಗೌರ್ನಮೆಂಟ್ ಮೇಲೆ, ಯಾಕಂದ್ರೆ ಇನ್ನೂ ಹಣ ಜಮಾ ಮಾಡಿಲ್ಲ ಅಂತ. ಇವೆಲ್ಲದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಯಾರಾದ್ರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಮಹಿಳೆಯರಿಗೆ ಇನ್ನೂ ಜಮಾ ಆಗಿಲ್ಲ. ಕೇವಲ 11ನೇ ಕಂತಿನ ಹಣ ಮಾತ್ರ ಬಂದಿದೆ. ಈಗ 12, 13ನೇ ಕಂತಿನ ಹಣ ಬರಬೇಕಾಗುತ್ತೆ, ಮತ್ತೆ 14ನೇ ಕಂತಿನ ಹಣ ಕೂಡ ನಿಮ್ಗೆ ಇನ್ನ ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಈಗ ಟೋಟಲ್ ಆಗಿ ಎಲ್ಲಾ ಸೇರಿ 6,000 ಹಣ ಆದ್ರೆ ಕೊಡಬೇಕಾಗುತ್ತೆ. ಸರ್ಕಾರದವ್ರು ನೋಡಿದ್ರೆ 2,000 ಹಣ ಕೂಡ ಕೊಡ್ತಿಲ್ಲ ನಿಮ್ಗೆ. ಗೃಹಲಕ್ಷ್ಮಿ 11ನೇ ಕಂತಿನ ಹಣಕ್ಕೇನೆ ಲಾಸ್ಟ್ ಮಾಡಿದ್ದಾರೆ. ಗೃಹಲಕ್ಷ್ಮಿ 12, 13ನೇ ಕಂತಿನ ಹಣ ಇನ್ನೂ ಜಮಾ ಮಾಡಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳ್ತಿದ್ದಾರೆ, ಮಾಧ್ಯಮದವರು ಒಂದು ಮುಂದೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸುವುದಿಲ್ಲ, 5 ವರ್ಷನೂ ಕೊಡ್ತೀವಿ, ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅವ್ರು ಹೇಳುವಂತಹ ದಿನಾಂಕಕ್ಕೆ ಹಣ ಆದ್ರೆ ಜಮಾ ಆಗ್ತಿಲ್ಲ. ಈಗ ಅವರು ಹೊಸದಾಗಿ ಹೇಳಿಕೆ ಕೊಟ್ಟಿರುವಂತದ್ದು ಏನಂದ್ರೆ, ಇದೊಂದು ತಿಂಗಳು ವೇಟ್ ಮಾಡಿ, ಸೆಪ್ಟೆಂಬರ್ ತಿಂಗಳು ವೇಟ್ ಮಾಡಿ ಅಂತ ಹೇಳಿದ್ರು. ಈ ಮೊದಲು ಕೂಡ ಹೇಳಿದ್ರು, ಸೆಪ್ಟೆಂಬರ್ ತಿಂಗಳೊಳಗಡೆ ಜಮಾ ಮಾಡ್ಬಿಡ್ತೀವಿ, ನಿಮ್ಗೆ 12, 13ನೇ ಕಂತಿನ ಹಣ 4,000 ಜಮಾ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಇವತ್ತು ದಿನಾಂಕ ಬಂದು ಸೆಪ್ಟೆಂಬರ್ 27. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗಿಲ್ಲ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಾದ್ರೂ ಹಣದ ಸಮಸ್ಯೆ ಇದ್ರೆ ಅವ್ರು ಕೂಡ ಹೇಳ್ಬಿಡ್ಬೋದು, ಒಂದು ತಿಂಗಳು ಇಲ್ಲ 1-2 ತಿಂಗಳು ವೇಟ್ ಮಾಡಿ, ನಾವು ಮಹಿಳೆಯರಿಗೆ ಹಣ ಜಮಾ ಮಾಡ್ತೀವಿ, ಕೆಲವೊಂದು ಅಮೌಂಟ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಓಕೆ. ಅವ್ರೇನ್ ಹೇಳ್ತಾರೆ, ಇನ್ನೇನು ಪ್ರೋಸೆಸ್ ಆಗ್ತಿದೆ, ಇನ್ ಕೆಲವೇ ದಿನಗಳಲ್ಲಿ ಬರುತ್ತೆ, ಒಂದು ವಾರ ಒಳಗಡೆ ಬರುತ್ತೆ, 10 ದಿನದ ಒಳಗಡೆ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಆದ್ರೆ ಕೊಡ್ತಿದ್ರು. ಆದ್ರೆ ಮಹಿಳೆಯರಿಗೆ ಇದುವರೆಗೂ ಹಣ ಆದ್ರೆ ಜಮಾ ಆಗಿಲ್ಲ. ಅವರು ಹೇಳಿಕೆಗಳು ತುಂಬಾ ದಿನನೇ ಆಯ್ತು ಹೇಳಿಕೆ ಕೊಟ್ಟು, ಹಣ ಬರುತ್ತೆ ಅಂತ ಹೇಳಿದ್ರು, ಹಣ ಆದ್ರೆ ಜಮಾ ಆಗಿಲ್ಲ. ಸ್ನೇಹಿತರೆ, ಈಗ ಮಹಿಳೆಯರಾದ್ರೆ ರೊಚ್ಚಿಗೆದ್ದಿದ್ದಾರೆ. ನಮ್ಗೆ 11ನೇ ಕಂತಿನ ಹಣಕ್ಕೇನೆ ನೀವು ನಿಲ್ಸ್ಬಿಟ್ಟಿದ್ದೀರಾ, ಹಣ ಕೊಡ್ತಿಲ್ಲ, ಯಾಕೆ ಹಣ ಕೊಡ್ತಿಲ್ಲ, ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡಿದ್ದೀರಾ, ನೀವು ಗೆದ್ದ ಮೇಲೆ ಹಣ ಕೊಟ್ಟಿಲ್ಲ, ನಮ್ಗೆ ಸ್ವಲ್ಪ ದಿನ ಮಾತ್ರ ಹಣ ಕೊಟ್ಟು ಆಸೆ ತೋರಿಸಿ ಈಗ ಮತ್ತೆ ನಿಲ್ಲಿಸ್ತಿದ್ದೀರಾ, ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾಕೆ ಕೊಡ್ತಿಲ್ಲ ಅಂತ ಮಹಿಳೆಯರಾದ್ರೆ ರೊಚ್ಚಿಗೆದ್ದಿದ್ದಾರೆ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿರುವಂತದ್ದು ಏನಂದ್ರೆ, ಈಗ ಅವರು ಇನ್ನು 10ರಿಂದ 15 ದಿನ ವೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು 10ರಿಂದ 15 ದಿನ ಆದ್ರೆ ಇನ್ನು ಮುಂದಿನ ತಿಂಗಳಾಗುತ್ತೆ. ಇದು ಸೆಪ್ಟೆಂಬರ್ ಮುಗೀತು, ಸೆಪ್ಟೆಂಬರ್ ಅಲ್ಲಿ ಹಣ ಬರಲಿಲ್ಲ, ಅಕ್ಟೋಬರ್ ಅಂತ ಹೇಳ್ತಿದ್ದಾರೆ. ಈಗ ಅಕ್ಟೋಬರ್ ಅಲ್ಲಿ 12, 13ನೇ ಕಂತಿನ ಹಣದ ಜೊತೆಗೆ 14ನೇ ಕಂತಿನ ಹಣ ಕೂಡ ಜಮಾ ಮಾಡಬೇಕಾಗುತ್ತೆ. ಜಮಾ ಮಾಡಕ್ಕಾಗುತ್ತಾ? ಆಗಲ್ಲ. ಯಾಕಂದ್ರೆ ಅವರೇ ಹೇಳ್ತಿದ್ದಾರೆ, ಒಂದೇ ಸರಿ 5,000 ಕೋಟಿ ಹಣ ಆದ್ರೆ ಬೇಕಾಗುತ್ತೆ. ಈಗ 12, 13ನೇ ಕಂತಿನ ಹಣಕ್ಕೆ ಮಾತ್ರ 5,000 ಕೋಟಿವರೆಗೂ ಕೂಡ ಹಣ ಬೇಕಾಗುತ್ತೆ ಸರ್ಕಾರಕ್ಕೆ. 5,000 ಕೋಟಿಯನ್ನು ಒಂದೇ ಸರಿ ಟ್ರಾನ್ಸ್ಫರ್ ಮಾಡಿ ಹಣ ಜಮಾ ಮಾಡೋದಾದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅವರು 12ನೇ ಕಂತಿನ ಹಣ ಜಮಾ ಮಾಡಿಬಿಟ್ಟು ಒಂದು ವಾರ ಟೈಮ್ ತಗೊಂಡು ಮತ್ತೆ 13ನೇ ಕಂತಿನ ಹಣ ಜಮಾ ಮಾಡಿ ಮತ್ತೊಂದು ವಾರ ಟೈಮ್ ತಗೊಂಡು 14ನೇ ಕಂತಿನ ಹಣ ಜಮಾ ಮಾಡಿದ್ರು ಕೂಡ ಎಲ್ಲ ಮಹಿಳೆಯರು ಖುಷಿಯಾಗಿರ್ತಾರೆ. ಇರ್ಲಿ, ಒಂದೊಂದು ವಾರ ಲೇಟ್ ಆದ್ರೂ ಹಣ ಜಮಾ ಆಗ್ತಿದೆ ಅನ್ಬಿಟ್ಟು ಖುಷಿ ಆಗ್ತಾರೆ. ಆದ್ರೆ ಇಲ್ಲಿ ಯಾವ ಒಂದು ಕಂತಿನ ಹಣ ಕೂಡ ಬರ್ತಿಲ್ಲ. ಈಗ ಸದ್ಯಕ್ಕೆ ಜನರು ರೊಚ್ಚಿಗೆದ್ದಿದ್ದಾರೆ. ಅವ್ರಿಗೆ ಸ್ವಲ್ಪ ಅವರನ್ನ ಶಾಂತ ಮಾಡೋದಕ್ಕೆ ಒಂದು 2,000 ಹಣ 12ನೇ ಕಂತಿನ ಹಣ ಜಮಾ ಮಾಡಿದ್ರೆ ಸಾಕಾಗಿತ್ತು. ಮತ್ತೆ ಇನ್ನೊಂದು 7 ದಿನನೋ ಒಂದು 10 ದಿನನೋ ಟೈಮ್ ತಗೊಂಡು 13ನೇ ಕಂತಿನ ಹಣ ಜಮಾ ಮಾಡಿದಿದ್ರೆ ಮಹಿಳೆಯರು ಖುಷಿ ಆಗ್ತಿತ್ತು. ಮತ್ತೆ ಅಕ್ಟೋಬರ್ ಅಲ್ಲಿ 14ನೇ ಕಂತಿನ ಹಣ ಜಮಾ ಮಾಡಿಬಿಟ್ಟಿದ್ರೆ ಮುಗಿತಿತ್ತು, ಯಾವುದೇ ಸಮಸ್ಯೆ ಇಲ್ಲದೆ. ಈಗ ಹಣಕಾಸು ಇಲಾಖೆಯಿಂದ ಇನ್ನೂ ಹಣ ರಿಲೀಸ್ ಆಗಿಲ್ಲ, ತಾಂತ್ರಿಕ ದೋಷದಿಂದ ಹಣ ಕಳ್ಸಕ್ಕಾಗ್ತಿಲ್ಲ, ಈ ರೀತಿಯಾಗೆಲ್ಲ ಉತ್ತರ ಕೊಡ್ತಿದ್ದಾರೆ. ಮಹಿಳೆಯರಿಗೆ ಹಣ ಆದ್ರೆ ಜಮಾ ಮಾಡ್ತಿಲ್ಲ. ಸ್ನೇಹಿತರೆ, ನೀವು ಇನ್ನು ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ. ಈಗ ಎಕ್ಸಾಕ್ಟ್ ಆಗಿ ಯಾವಾಗ ಅಮೌಂಟ್ ಬರುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ದಿನಾಂಕಕ್ಕೇನೆ ಹಣ ಜಮಾ ಆಗ್ತಿಲ್ಲ. ಈಗ ನಾವು ಒಂದು ದಿನಾಂಕ ಹೇಳೋದು, ಅದು ಹಣ ಬರದೇ ಇರೋದು, ನೀವು ತಲೆ ಕೆಡಿಸ್ಕೊಳ್ಳೋದು ಅದೆಲ್ಲ ಬೇಕಾಗಿಲ್ಲ. ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ ಹಣ ಬರುತ್ತೆ ಅಂತ ಹೇಳ್ತಿದ್ರೆ. ಆದ್ರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸುವುದಿಲ್ಲ ಅಂತ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ವೇಟ್ ಮಾಡಿ, ಇನ್ನು ಸ್ವಲ್ಪ ದಿನ ಹಣ ಆದ್ರೆ ಬಂದ್ರು ಬರ್ಬೋದು.